ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ದಿನ ನಾವು ಪ್ರಯಾಣದ ಸಂದರ್ಭದಲ್ಲಿ ಮೊಬೈಲನ್ನು ಬಳಸ್ತಾ ಇದ್ದೀವಿ, ಬಳಸಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿದ್ದೀವಿ ಸ್ನೇಹಿತರೆ. ನಾವೇನಾದರೂ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದಾಗ ನಮ್ಮ ಮೊಬೈಲು ಏನಾದರೂ ಕೆಳಗಡೆ ಬಿದ್ದೋಗಿ ಕಳೆದೋಗ್ಬಿಟ್ರೆ ಏನು ಮಾಡೋದು? ತುಂಬ ಆತಂಕ ಆಗ್ತಾ ಇದೆಯಾ ಸ್ನೇಹಿತರೆ? ಇದಕ್ಕೆ ಇಲ್ಲಿದೆ ಪರಿಹಾರ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಯಾಕೆ ಅಂದರೆ ಪ್ರತಿಯೊಬ್ಬರು ಪ್ರಯಾಣದ ಸಂದರ್ಭದಲ್ಲಿ ನಾವು ಮೊಬೈಲನ್ನು ಬಳಕೆ ಮಾಡೇ ಮಾಡ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಮೊಬೈಲು ಬಿದ್ದಾಗ, ಕಳೆದೋದಾಗ, ಸ್ಮಾರ್ಟ್ಫೋನು ಏನಾದರೂ ಬಿದ್ದೋಗ್ಬಿಟ್ಟಾಗ ಏನು ಮಾಡೋದು? ತುಂಬ ಆತಂಕಕ್ಕೆ ಒಳಗಾಗ್ತೀವಿ. ಅಯ್ಯೋ ಕಳೆದೋಯ್ತಲ್ಲ ಅಂತ ಕೊರಗ್ತಾ ಇರ್ತೀವಿ. ಇದಕ್ಕೆಲ್ಲ ಒಂದು ಪರಿಹಾರವೂ ಇದೆ ಸ್ನೇಹಿತರೆ. ಒಂದೂರಿಂದ ಮತ್ತೊಂದೂರಿಗೆ ಪ್ರಯಾಣ ಮಾಡುವಂಥ ಸಂದರ್ಭ ಬರುತ್ತೆ. ಫೋನನ್ನು ಯೂಸ್ ಮಾಡ್ತಾ ಇರ್ತೀವಿ, ರೀಲ್ಸ್ ನೋಡ್ತಾ ಇರ್ತೀವಿ, ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತೀವಿ, ಕ್ಯಾಮ್ರಾದಿಂದ ಫೋಟೋ ತೆಗಿತಾ ಇರ್ತೀವಿ, ವಿಡಿಯೋ ಮಾಡ್ತಾ ಇರ್ತೀವಿ. ಈ ಥರ ಎಲ್ಲ ನೋಡ್ತಾ ಇರುವ ಸಂದರ್ಭದಲ್ಲಿ ಕೆಲವೊಮ್ಮೆ ಮೊಬೈಲು ಜಾರಿ ಕೆಳಗಡೆ ಬಿಡುವ ಸಂದರ್ಭವೂ ಇದ್ದೇ ಇರುತ್ತೆ. ಸ್ನೇಹಿತರೆ, ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ನಮ್ಮ ಫೋನು, ನಾವು ಬಳಸ್ತಾ ಇರುವಂಥ ಫೋನ್ ಏನಾದರೂ ಕೆಳಗೆ ಬಿದ್ದು, ಅಚಾತುರ್ಯದಿಂದ ಕೆಳಗೆ ಬಿದ್ದು, ಜಾರಿ ಬಿದ್ದು ಏನಾದರೂ ಕಳೆದೋದ್ರೆ ಏನು ಮಾಡಬೇಕು? ನಾವು ಮಾಮೂಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ. ಅದು ಸರಿಯಾದ ರೀತಿಯಲ್ಲಿ ಮೊಬೈಲ್ ನಮಗೆ ವಾಪಸ್ ಸಿಗೋದಿಲ್ಲ. ಆದರೆ ಈ ರೈಲಿನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ಏನಾದರೂ ಕೆಳಗೆ ಕೈ ಜಾರಿ ಬಿದ್ದೋದಾಗ ಏನೆಲ್ಲ ಪರಿಹಾರದ ಮಾರ್ಗಗಳಿವೆ? ಯಾವ ರೀತಿ ಮರಳಿ ಪಡಿಬೋದು ಮೊಬೈಲನ್ನು? ಭಾರತೀಯ ರೈಲ್ವೆ ಇಲಾಖೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನ ಸಹಾಯವಾಣಿ ಸಂಖ್ಯೆ 182ಕ್ಕೆ ನೀವು ಸಂಪರ್ಕ ಮಾಡ್ಬೋದು. ನಮ್ಮ ಫೋನು ಯಾವ ಜಾಗದಲ್ಲಿ ಕಳೆದೋಗಿದೆ, ಎಲ್ಲಿ ಕಳೆದೋಗಿದೆ ಅಂತ ಸರಿಯಾದ ಮಾಹಿತಿಯನ್ನು ನೀವೇನಾದರೂ ತಿಳಿಸಿದ್ದೇ ಆದರೆ ಅವ್ರಿಗೆ ಬೇಗ ಮೊಬೈಲನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ರೈಲಲ್ಲಿ ಪ್ರಯಾಣ ಮಾಡಬೇಕಾದಾಗ ರೈಲ್ವೆ ಪ್ಯಾಸೆಂಜರ್ ಸಹಾಯವಾಣಿ ಸಂಖ್ಯೆ 138ಕ್ಕೂ ನೀವು ಸಂಪರ್ಕ ಮಾಡ್ಬೋದು. ಏನಾದರೂ ರೈಲಲ್ಲಿ ಪ್ರಯಾಣ ಮಾಡಬೇಕಾದಾಗ ಏನಾದರೂ ತೊಂದರೆಗಳುಂಟಾದಾಗ ರೈಲ್ವೆ ಪ್ಯಾಸೆಂಜರ್ ಸಹಾಯವಾಣಿ ಸಂಖ್ಯೆ 138ಕ್ಕೆ ನೀವು ಸಂಪರ್ಕ ಮಾಡ್ಬೋದು, ಸಹಾಯವನ್ನು ಪಡಿಬೋದು. ಈಗ ಚಲಿಸುವಂತಹ ಟ್ರೈನಲ್ಲಿ ನಾವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಬಿದ್ದಾಗ ಆ ಮೊಬೈಲ್ ಎಲ್ಲಿ ಬಿತ್ತು, ಯಾವ ಪಿಲ್ಲರ್ ನಂಬರಲ್ಲಿ, ಯಾವ ಕಂಬದ ನಂಬರಲ್ಲಿ ಬಿದ್ದಿದೆ, ನೀವು ಸರಿಯಾದ ಜಾಗವನ್ನು ನೀವು ತಿಳಿಸಿದ್ದೇ ಆದರೆ ನಿಮಗೆ ರೈಲ್ವೆ ಪೊಲೀಸ್ನವರು ಬೇಗ ಹುಡುಕಿ ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ನೀವು ಒದಗಿಸಬೇಕು. ಯಾಕೆ ಅಂದರೆ ಆ ಮೊಬೈಲು ನಿಮ್ಮದ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಿದೆ, ಆಧಾರ್ ಕಾರ್ಡ್ ಏನಿದೆ, ಅದೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಆ ಒಂದು ದಾಖಲೆಗಳನ್ನು ಒದಗಿಸಿದ್ದೇ ಆದರೆ ನಿಮಗೆ ನಿಮ್ಮ ಮೊಬೈಲನ್ನು ವಾಪಸ್ ಪಡೆದುಕೊಳ್ಳುವ ಅವಕಾಶ ಇದೆ ಸ್ನೇಹಿತರೆ. ಕೆಲವರು ಕಳೆದು ಹೋದ ತಕ್ಷಣ ಮೌನವಾಗಿ ಸುಮ್ಮನಿದ್ದು ಬಿಡ್ತಾರೆ. ಅಯ್ಯೋ ಕಳೆದೋಯ್ತಲ್ಲ ಸ್ವಲ್ಪ ಬೇಜಾರು ಪಡ್ಕೊತಾರೆ, ಸುಮ್ಮನಾಗ್ತಾರೆ. ಆದರೆ ಈ ರೀತಿಯ ವ್ಯವಸ್ಥೆಯನ್ನು ನೀವು ಸಹ ಬಳಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಚಲಿಸುತ್ತಿರುವಂತಹ ರೈಲಿನಲ್ಲಿ ನಿಮ್ಮ ಮೊಬೈಲ್ ಕಳೆದು ಹೋದರೆ ಈ ರೀತಿಯಾದಂತಹ ಒಂದು ಪರಿಹಾರವನ್ನು ಕಂಡುಹಿಡ್ಕೊಬೋದು ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.